ಕಲಬುರಗಿ ಜಿಲ್ಲೆ ಗಾಣಿಗೆ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2024 ಹಮ್ಮಿಕೊಂಡಿದ್ದು ಜಿಲ್ಲೆಯ ಎಲ್ಲ ಸಮಾಜ ಬಂಧುಗಳಿಗೆ ಈ ಮೂಲಕ ಕೇಳಿಕೊಳ್ಳುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಪ್ರತಿಭಾ ಪುರಸ್ಕಾರ ಪಡೆಯುತ್ತಿರುವ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಂತ ಹೇಳಿ ನಮ್ಮ ಸಂಘದ ಅಧ್ಯಕ್ಷರನ್ನು ನಾನು, ಆಮೇಲೆ ಕಾರ್ಯದರ್ಶಿಗಳು, ಉಪಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಮನವಿ ಮಾಡಿಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಜೈ ಬಸವಕುಮಾರ ಮಹಾಸ್ವಾಮಿಗಳು, ಹಾಗೆ ಚಳಕಾಪುರ ಮಠದ ಶಂಕರಾನಂದ ಸ್ವಾಮಿಗಳು, ಪ್ರಭುಲಿಂಗ ದೇವರು, ಹಾಗೆ ಹಿರಿಯ IAS ಅಧಿಕಾರಿಗಳಾದ ಕವಿತಾ ಮನ್ನಿಕೇರಿ, ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ, ಹಾಗೂ ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಕೊಪ್ಪಳ ಮಲ್ಲಿಕಾರ್ಜುನ್ ಮುಗುಲ್ಬಾಗಿ, ಹಾಗೂ ಡೆಪ್ಟಿ ಡೈರೆಕ್ಟರ್ ಬಿರಾದಾರ್ ಅವರು, ಹಾಗೆ ಕೇಂದ್ರೀಯ ವಿದ್ಯಾಲಯದ ಕುಲಸಚಿವರಾದಂಥ ಶ್ರೀ RR ಬಿರಾದಾರ್ ಅವರು ವಿಶೇಷ ಉಪನ್ಯಾಸ ನೀಡುವುದರ ಜೊತೆಗೆ ಇನ್ನೊಬ್ಬ ಯುವ KS ಅಧಿಕಾರಿ, ವಾಣಿಜ್ಯ ಅಧಿಕಾರಿಗಳಾದಂಥ ಶ್ರೀ ಸುನೀಲ್ ಬಾವಿಕೋಟೆಯವರು ಕೂಡ ಉಪನ್ಯಾಸ ನೀಡ್ತಿದ್ದಾರೆ. ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ಗುರುಗಳು, ಸಮಾಜದ ಬಂಧುಗಳು ಇದರಲ್ಲಿ ಹೆಚ್ಚಿನ ಇದರಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಎಲ್ಲರಿಗೂ ನಮಸ್ಕಾರಗಳು. ಕಲಬುರಗಿ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದಿಂದ ಪ್ರತಿ ವರ್ಷ SSLC ಮತ್ತು PUC ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೇರೇಪಣೆ ಮಾಡುವ ಸಲುವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಕಲಬುರಗಿ ನಗರದ KEB ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, SSLCಯಲ್ಲಿ 85%ಗಿಂತ ಹೆಚ್ಚಿಗೆ ಹಾಗೂ PUCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗುತ್ತಿದ್ದು, ಈಗಾಗಲೇ ಸುಮಾರು 70ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ. 15ನೇ ತಾರೀಕಿನ ಬೆಳಗ್ಗೆ 10 ಗಂಟೆಯವರೆಗೂ ಈ ನೋಂದಣಿಗಾಗಿ ಅವಕಾಶವನ್ನು ನೀಡಲಾಗಿರ್ತದೆ. ಆದ್ದರಿಂದ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಗಾಣಿಗ ನೌಕರರ ಸಂಘದಿಂದ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ.